ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಗ್ರಾಮ ಪಂಚಾಯಿತಿಯ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣ 58A ಇಂದ F ವರೆಗೆ, ಹಾಗೆ ಕಾರ್ಯಗಳನ್ನು ವಹಿಸಿಕೊಡುವಂಥದ್ದು, ಸರ್ಕಾರ ಒಂದು ಕಾರ್ಯಗಳನ್ನು ವಹಿಸಿಕೊಡುವಂಥದ್ರ ಬಗ್ಗೆ ಪ್ರಕರಣ 59 ಏನು ತಿಳಿಸುತ್ತೆ, ಹಾಗೆ ಪ್ರಕರಣ 60ರಲ್ಲಿ ವೈಯಕ್ತಿಕ ಹಾಗೂ ಸಮುದಾಯ ಗುತ್ತಿಗೆಗಳೆಂದರೆ ಏನು ಅದರ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಯಾರು ಈ ವಿಡಿಯೋ ನೋಡಿಲ್ಲ, ಪ್ಲೇ ಲಿಸ್ಟ್ ಅಲ್ಲಿ ಇರುವಂಥದ್ದು, ಅದನ್ನ ನೀವು ಗಮನಿಸ್ತಾ ಬರ್ಬೋದು. ನಂತರದಲ್ಲಿ ಇವತ್ತಿನ ಒಂದು ತರಗತಿಯಲ್ಲಿ ನೀವು 61 ಮತ್ತು 61A ಇವೆರಡು ಪ್ರಕರಣಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡುವಂಥದ್ದು. ನೋಡಿ, 61 ಏನ್ ಹೇಳುತ್ತೆ ಅಂದ್ರೆ ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಸ್ಥಾಯಿ ಸಮಿತಿಗಳ ಬಗ್ಗೆ ತಿಳಿಸುವಂಥದ್ದು. 61A ಹೇಳುತ್ತೆ ಅಂದ್ರೆ ಇತರ ಸಮಿತಿಗಳು, ಸ್ಥಾಯಿ ಸಮಿತಿಗಳನ್ನ ಹೊರತುಪಡಿಸಿ ಬರುವಂತಹ ಇತರ ಸಮಿತಿಗಳು ಯಾವ್ಯಾವ್ದು ಬರುತ್ತೆ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು. ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಆಗಿರೋದ್ರಿಂದ ಇವತ್ತಿನ ಒಂದು ಕ್ಲಾಸ್ ಅನ್ನ ಸ್ಕಿಪ್ ಮಾಡದೆ ಪೂರ್ತಿಯಾದಂತಹ ಒಂದು ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಬಡಿಸ್ತೇನೆ. ನಾನು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನ ನಾವು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಕರುನಾಟ್.in ಅನ್ನುವಂತಹ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದರೆ ಅಲ್ಲಿ ಮಾಹಿತಿ ಸಿಗುತ್ತೆ ನಿಮಗೆ. RDPR ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಅಲ್ಲಿ ಹಾಕಿರ್ತೀನಿ, ಹಾಗೆ ಇದರ PDF ಕೂಡ ಅಲ್ಲಿ ಇರುತ್ತೆ. ನೋಡಿ, ಅದಕ್ಕೂ ಮುಂಚಿತವಾಗಿ ಎಲ್ರಿಗೂ ಕೂಡ ಒಂದು ಸಂತೋಷದ ವಿಷಯ, ಈಗಾಗಲೇ 247 PDO ಹುದ್ದೆಗಳಿಗೆ ಒಂದು KPSCಗೆ ಪ್ರಸ್ತಾವನೆ ಸಲ್ಲಿಸಿರುವಂಥದ್ದು ಆಗಿರುವಂಥದ್ದು. ಇನ್ನು ತಡ ಮಾಡುವುದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ವ್ಯರ್ಥ ಸಮಯವನ್ನ ಇಲ್ಲ ನಿಮ್ಗೆ. ಇನ್ನೇನಿದ್ರು ಓದೋದು ಒಂದೇ ಉಳ್ಕೊಂಡಿರುವಂಥದ್ದು. ಇನ್ನು ತಡ ಮಾಡಕ್ಕೆ ಹೋಗ್ಲೇಬೇಡಿ, ಆದಷ್ಟು ಬೇಗನೆ. ಈಗ ವ್ಯರ್ಥ ಸಮಯ ಅಂತೂ ಕಳೆದು ಹೋಗಿದೆ, ಇನ್ನಾದರೂ ಸ್ವಲ್ಪ ಎಚ್ಚೆತ್ಕೊಂಡು ಅಭ್ಯಾಸದಲ್ಲಿ ತೊಡಗಿ ಅಂತ ಹೇಳ್ತಾ 247 ಪೋಸ್ಟ್ಗಳಿಗೆ, ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಕೂಡ ಒಂದು ಪ್ರತ್ಯೇಕವಾದಂತಹ ಹುದ್ದೆಗಳು ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪೂರ್ವ ತಯಾರಿಯನ್ನ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಗ್ರಾಮ ಪಂಚಾಯಿತಿಯಲ್ಲಿ RDPR ನಲ್ಲಿ ಬಂದಂತಹ ಆಕ್ಟ್ ಏನ್ ಹೇಳುತ್ತೆ, 1993ರ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ 3 ಸ್ಥಾಯಿ ಸಮಿತಿಗಳನ್ನ ಹೊಂದಿರಬೇಕು ಅಂತ ಹೇಳುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ 3 ಸ್ಥಾಯಿ ಸಮಿತಿಗಳು, ಹಾಗೆ ತಾಲೂಕು ಪಂಚಾಯಿತಿಯಲ್ಲೂ ಕೂಡ 3 ಸ್ಥಾಯಿ ಸಮಿತಿಗಳು, ಇದೇ ಸ್ಥಾಯಿ ಸಮಿತಿಗಳು ಬರುತ್ತೆ. ಅದರ ಕಾರ್ಯವೈಖರಿ ಅಥವಾ ಅಲ್ಲಿರುವಂತಹ ಕಾರ್ಯ ವಿಧಾನ ಬೇರೆ ಇರುತ್ತೆ. ಬಟ್ ಇಲ್ಲಿ ಬರುವಂತಹ ಸಾಮಾನ್ಯ ಸ್ಥಾಯಿ ಸಮಿತಿ, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಮತ್ತು ಯೋಜನಾ ಸ್ಥಾಯಿ ಸಮಿತಿ ಇವೆಲ್ಲವೂ ಕೂಡ ಅಲ್ಲಿ ಬರುವಂಥದ್ದು. ಆದರೆ ಅಲ್ಲಿರುವಂತಹ ಕಾರ್ಯವೈಖರಿ ಚೇಂಜ್ ಇರುತ್ತೆ. ಎಲ್ಲಿ? ತಾಲೂಕು ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿಗೆ ಪ್ರಕರಣ ಯಾವ್ದು ಹೇಳುತ್ತೆ? 148ನೇ ಪ್ರಕರಣ, ನೆನ್ಪಿಟ್ಕೊಳ್ಳಿ. 148ನೇ ಪ್ರಕರಣ ತಾಲೂಕು ಪಂಚಾಯಿತಿಯ ಒಂದು ಸ್ಥಾಯಿ ಸಮಿತಿಯ ಬಗ್ಗೆ ತಿಳಿಸುವಂಥದ್ದು. ಜಿಲ್ಲಾ ಪಂಚಾಯಿತಿಗೆ ಎಷ್ಟು ಹೇಳುತ್ತೆ? 186ನೇ ಪ್ರಕರಣ ಜೆಡ್ಪಿಯ ಸ್ಥಾಯಿ ಸಮಿತಿಗೆ ತಿಳಿಸುವಂಥದ್ದು. ಇನ್ನು ಜೆಡ್ಪಿಯಲ್ಲಿ ಸ್ಥಾಯಿ ಸಮಿತಿಗಳು, ಇದು 3 ಸ್ಥಾಯಿ ಸಮಿತಿಗಳು 3 ಪಂಚಾಯಿತಿಯಲ್ಲಿ ರೆಗ್ಯುಲರ್ ಆಗಿ ಇರುವಂಥದ್ದು. ಆದ್ರೆ ಜೆಡ್ಪಿಯಲ್ಲಿ +2 ಆಗುತ್ತೆ, ಒಟ್ಟು 5 ಸ್ಥಾಯಿ ಸಮಿತಿಗಳು ಬರುತ್ತೆ. ಇದು 3 ಜೊತೆಗೆ ಇನ್ನೆರಡು. ಯಾವುದದು? ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಥಾಯಿ ಸಮಿತಿ, ಹಾಗೂ ಕೃಷಿ ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ಸ್ಥಾಯಿ ಸಮಿತಿ. ಒಟ್ಟು 5 ಸ್ಥಾಯಿ ಸಮಿತಿಗಳು. ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ 3 ಸ್ಥಾಯಿ ಸಮಿತಿಗಳು ಬಂದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ 5 ಸ್ಥಾಯಿ ಸಮಿತಿಗಳು ಬರುತ್ತೆ.
ಸಾಮಾನ್ಯ ಸ್ಥಾಯಿ ಸಮಿತಿ, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಹಾಗೂ ಹಣಕಾಸು ಲೆಕ್ಕ ಪರಿಶೋಧನಾ ಯೋಜನಾ ಸಮಿತಿ. ಇದು 3 ಬರುವಂತದ್ದು, ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾದ್ರೆ ಮೊದಲನೇದಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಸಾಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಿರ್ತಾರೆ, ಅದರ ಸದಸ್ಯರು ಯಾರಿರ್ತಾರೆ, ಎಲ್ಲವನ್ನ ಚರ್ಚೆಯನ್ನ ಮಾಡೋಣ. ನೋಡಿ, ಸಾಮಾನ್ಯ ಸ್ಥಾಯಿ ಸಮಿತಿ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸಾಮಾನ್ಯ ಸ್ಥಾಯಿ ಸಮಿತಿಯ ಪದನಿಮಿತ್ತ ಅಧ್ಯಕ್ಷರಾಗಿರುವರು. ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬರೋದಿಲ್ಲ, ಇಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಪದನಿಮಿತ್ತ ಒಂದು ಅಧ್ಯಕ್ಷರು ಮತ್ತು ಸದಸ್ಯರಾಗಿರ್ತಾರೆ. ಯಾವುದರದ್ದು? ಸಾಮಾನ್ಯ ಸ್ಥಾಯಿ ಸಮಿತಿಯ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿರುವಂತದ್ದು. ಇದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕಾಗತ್ತೆ. ನಂತರದಲ್ಲಿ ಇದರ ಕಾರ್ಯ ಯಾವ್ದು ರೀತಿ ಬರುತ್ತೆ, ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಇದು ಕೃಷಿಗೆ ಉತ್ಪಾದನೆಯ ಬಗ್ಗೆ, ಹಾಗೆ ಪಶು ಸಂಗೋಪನೆ ಬಗ್ಗೆ, ಹಾಗೆ ಗ್ರಾಮೀಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಇಂತಹ ಒಂದು ವ್ಯವಸ್ಥೆಯ ಬಗ್ಗೆ, ಬಡತನ ನಿರ್ಮೂಲನೆಯ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು, ಹಾಗೆ ಶಿಕ್ಷಣ, ಲೋಕೋಪಯೋಗಿ ಕಾಮಗಾರಿಗಳ ಬಗ್ಗೆ ಒಂದು ಪ್ರಕಾರಗಳನ್ನ ನಿರ್ವಹಣೆಯನ್ನ ಮಾಡುತ್ತೆ. ಏನ್ ಕೆಲಸ ಮಾಡುತ್ತೆ ಇದು? ಸಾಮಾನ್ಯ ಸ್ಥಾಯಿ ಸಮಿತಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಬರುವಂತಹ ಒಂದು ಕೃಷಿ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಾಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು. ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದು ಇಲ್ಲೇ ಆ್ಯಡ್ ಆಗಿರುತ್ತೆ. ಬಟ್ ಜಿಲ್ಲಾ ಪಂಚಾಯಿತಿಯಲ್ಲಿ ಅದಕ್ಕೆ ಅಂತಾನೆ ಸಪರೇಟ್ ಇದೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಅದಕ್ಕೆ ಅಂತಾನೆ ಒಂದು ಸ್ಥಾಯಿ ಸಮಿತಿ ಇದೆ. ಸಾಮಾನ್ಯ ಸ್ಥಾಯಿ ಸಮಿತಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಆಗಿರ್ಬೋದು, ಇದೆಲ್ಲವನ್ನ ಮೇಲ್ವಿಚಾರಣೆ ಮಾಡುವಂಥದ್ದು. ಹಾಗೆ ಸಾರ್ವಜನಿಕ ಕಾಮಗಾರಿಗಳ ಒಂದು ಮೇಲ್ವಿಚಾರಣೆ, ಕೆಲವೊಂದು ರಸ್ತೆ ಕಾಮಗಾರಿಗಳು ನಡೀತಾ ಇರುತ್ತೆ, ಅಲ್ಲಿ ಹೋಗಿ ಈ ಸ್ಥಾಯಿ ಸಮಿತಿಯ ಒಂದು ಮೇಲ್ವಿಚಾರಣೆ ಮಾಡುವಂಥದ್ದು. ಇಲ್ಲಿ ಉಪಾಧ್ಯಕ್ಷರ ಜೊತೆಗೂ ಕೂಡ ಸದಸ್ಯರು ಕೂಡ ಆ್ಯಡ್ ಆಗಿರ್ತಾರೆ, ಅದರ ಜೊತೆ ಮೇಲ್ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಕಾಮಗಾರಿಗಳ ಕಳಪೆ ಗುಣಮಟ್ಟ ಏನಾದರೂ ಆಗ್ತಾ ಇದ್ರೆ ಅದರ ಬಗ್ಗೆ ಒಂದು ಕ್ರಮವನ್ನ ತೆಗೆದುಕೊಳ್ಳುವಂಥದ್ದು. ಅಲ್ಲಿ ಕಾಮಗಾರಿಗಳಿಗೆ ತಗೊಬಂದು ಒಂದಿಷ್ಟು ಸರಕು ಸಾಮಗ್ರಿಗಳನ್ನು ತಂದು ಹಾಕಿರ್ತಾರೆ, ಅದನ್ನು ಯಾರೋ ಕಳ್ತನ ಮಾಡಿರ್ತಾರೆ. ಇದರ ಬಗ್ಗೆ ಒಂದು ದೂರುಗಳನ್ನ ಎತ್ತುವಂಥದ್ದು, ತನಿಖೆ ಮಾಡುವಂಥದ್ದು. ಹಳ್ಳಿ ಕಡೆ ಆಗ್ತಾ ಇರುತ್ತೆ ಇಂತಹ ಸಮಸ್ಯೆಗಳು. ಯಾಕೆಂದ್ರೆ ಒಂದು ಕೆಲಸಕ್ಕೆ ತಂದಂತಹ ಒಂದು ಸಿಮೆಂಟ್ ಆಗಿರ್ಬೋದು, ಮರಳಾಗಿರ್ಬೋದು, ಜಲ್ಲಿ ಆಗಿರ್ಬೋದು, ಕಬ್ಬಿಣದಾಗಿರ್ಬೋದು, ಹಾಕಿ ಇನ್ನು ಕೆಲಸ ಪ್ರಾರಂಭಕ್ಕೂ ಮೊದಲೇ ಅಲ್ಲಿ ಕಳ್ಳತನ ಆಗುವಂಥದ್ದು. ಇಂತಹ ಸಮಸ್ಯೆಗಳು ಬಂದಾಗ ಇಂತಹ ಸ್ಥಾಯಿ ಸಮಿತಿಗಳು ಕೆಲಸವನ್ನ ನಿರ್ವಹಿಸ್ತವೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಸಾಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ವಹಿಸಿರುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ನಂತರದಲ್ಲಿ ನೋಡಿ, ಸಾಮಾಜಿಕ ನ್ಯಾಯ ಸಮಿತಿ ಹೆಸರಲ್ಲೇ ಹೇಳುತ್ತೆ ನ್ಯಾಯವನ್ನ ಕೊಡುವಂಥದ್ದು. ಯಾರಿಗೆ ನ್ಯಾಯವನ್ನ ಕೊಡುವಂಥದ್ದು ಅದನ್ನ ಚರ್ಚೆ ಮಾಡೋಣ. ನೋಡಿ, ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಕನಿಷ್ಠ ಒಬ್ಬ ಮಹಿಳಾ ಸದಸ್ಯರನ್ನ ಹೊಂದಿರಬೇಕು. ಮಹಿಳಾ ಸದಸ್ಯರು ಯಾವ ಸಮಿತಿಯಲ್ಲಿ ಇರಬೇಕು ಅಂತ ಕ್ವಶನ್ ಅನ್ನ ಕೇಳಿದ್ರೆ, ನೋಡಿ, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯಲ್ಲಿ ಕನಿಷ್ಠ ಒಬ್ಬರು ಆದ್ರೂ ಮಹಿಳಾ ಸದಸ್ಯರು ಇರಬೇಕು. ಹಾಗೆಯೇ ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಒಬ್ಬರು ಅನುಸೂಚಿತ ವರ್ಗ, ನೋಡಿ, ಅನುಸೂಚಿತ ಜಾತಿ SC ಮತ್ತು ST ಇಂದ ಒಬ್ರು ಈ ಸಮುದಾಯದಿಂದ ಆಯ್ಕೆ ಮಾಡಬೇಕು, ಅದು ಕೂಡ ಹೇಳುತ್ತೆ. ಹಾಗೆ ಈ ಸಮಿತಿಗೆ ಅನುಸೂಚಿತ ಜಾತಿ ಅಥವಾ ಪಂಗಡ ಸಮುದಾಯದ ಚುನಾಯಿತ ಸದಸ್ಯರನ್ನೇ ಆಯ್ಕೆ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗ್ಲಿ ಅಥವಾ ಉಪಾಧ್ಯಕ್ಷರಾಗ್ಲಿ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋದಿಲ್ಲ. ಇಲ್ಲಿ ಬರುವಂತವ್ರು ಯಾರು? ಸದಸ್ಯರಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರಲ್ಲಿ ಒಬ್ರು ಬರ್ತಾರೆ. ಅದರಲ್ಲೂ ಕೂಡ ನೋಡಿ, ಅದರಲ್ಲೂ ಹೇಳಿದ್ದಾರೆ ಅಂದ್ರೆ ಈ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರು ಯಾರಾಗಬೇಕು ಅಂದ್ರೆ SC ಮತ್ತು ST ಇದವರೇ ಮಾತ್ರ ಆಗ್ಬೇಕಿಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ
ಸಮಿತಿಯ ಸದಸ್ಯರಲ್ಲಿ ಒಬ್ರು ಸದಸ್ಯರು ಹೆಣ್ಮಗಳಿರಬೇಕು. ಕನಿಷ್ಠ ಒಬ್ರಾದ್ರೂ, ಒಂದಕ್ಕಿಂತ ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ, ಬಟ್ ಒಬ್ರಾರು ಕೂಡ ಒಂದು ಹೆಣ್ಮಗಳಿರಬೇಕು ಅನ್ನುವಂಥದ್ದು ತಿಳಿಸುತ್ತೆ. ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಕನಿಷ್ಠ ಒಬ್ಬರನ್ನು ಇಲ್ಲಿ ಒಬ್ಬರನ್ನು ಅನ್ನೋಕ್ಕಿಂತನೂ ಕೂಡ ನೋಡಿ, ಇಲ್ಲಿ SC/ST ಅದವರೇ ಅಧ್ಯಕ್ಷ ಆದ್ರ ಮೇಲೆ ಒಬ್ಬರಲ್ಲಿ ಆಡ್ ಬಂತದ್ರು. ಒಬ್ಬರನ್ನು ಅಂತಾನು ಈ ಪದವನ್ನು ಬಳಸ್ತಾ ಇದ್ರು ಕೂಡ ನೀವು SC/STಗೆ ಸಂಬಂಧಪಟ್ಟಂತದ್ದು, ಅನುಸೂಚಿತ ಜಾತಿ ಮತ್ತು ಪಂಗಡಕ್ಕೆ ಸಂಬಂಧಪಟ್ಟಂತದ್ದು ಯಾವ್ದಾದ್ರು ಒಂದು ಸಮಿತಿ ಹೆಚ್ಚಿನದಾಗಿ ಒಂದು ಕಾರ್ಯವೈಖರಿಯನ್ನು ನಿರ್ವಹಿಸುತ್ತೆ ಅಂತ ಬಂದ್ರೆ ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಬರುವಂತದ್ದು. ಇದು ಈಸಿಯಾಗಿ ನೀವು ನೆನ್ಪಿಟ್ಕೋಬಹುದು ಅನ್ಕೊಂತೀನಿ. ಹಾಗಾದ್ರೆ ಇದೆಲ್ಲ ಏನ್ ಕೆಲಸ ಮಾಡುತ್ತೆ ನೋಡ್ತಾ ಬರೋಣ. ನೋಡಿ, ಇದು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡ ಮತ್ತು ಹಿಂದುಳಿದ ವರ್ಗಗಳ OBCಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಒಂದು ಅಭಿವೃದ್ಧಿಯನ್ನ ಪಡಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮಗಳನ್ನೆಲ್ಲ ಕೈಗೊಳ್ಳುವಂಥದ್ದು. ಹಾಗೆ ಯಾವ ವರ್ಗದವರಿಗೆ, ಶೋಷಿತ ವರ್ಗದವರಿರ್ತಾರೆ ಅವರಿಗೆ ನ್ಯಾಯವನ್ನ ಕೊಡಿಸುವಂಥದ್ದು, ಸಾಮಾಜಿಕವಾಗಿ ಅನ್ಯಾಯವಾಗದಂತೆ ಯಾವುದೇ ಒಂದು ವರ್ಗಗಳಿಗೆ, ಈ 3 ವರ್ಗಗಳಿಗೆ ಏನಿದೆ ಈ ವರ್ಗಗಳಿಗೆ ಅನ್ಯಾಯವಾಗದಂತೆ, ಯಾವುದೇ ವಿಧವಾದಂತಹ ಶೋಷಣೆ ಆಗದಂತೆ ಅಂತಹ ಜಾತಿ ವರ್ಗಗಳನ್ನ ರಕ್ಷಿಸುವಂಥದ್ದು ಒಂದು ಕೆಲಸವನ್ನ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಮಾಡುವಂಥದ್ದು. ನೋಡಿ, ಬಹಳ ಮುಖ್ಯವಾಗಿ ಮಹಿಳೆಯರ ಒಂದು ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ಅಭಿವೃದ್ಧಿಗೆ ನೆರವು ಮಾಡಿಕೊಡುವಂಥದ್ದು, ಮಹಿಳೆಯರಿಗೆ ಸಂಬಂಧಪಟ್ಟಂತಹ ರಕ್ಷಣೆಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಳುವಂಥದ್ದು, ಅವರ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ಹಿತಾಸಕ್ತಿಗಳನ್ನ, ವಿಷಯಗಳನ್ನ ಪರಾಮರ್ಶಿಸುವಂಥದ್ದು, ಇದೆಲ್ಲವನ್ನ ಕೂಡ ಸಾಮಾಜಿಕ ನ್ಯಾಯ ಸಮಿತಿ ಅನ್ನುವಂಥದ್ದು ಕೈಗೊಳ್ಳುತ್ತೆ. ಹಾಗೆ ಕೌಟುಂಬಿಕ ಹಿಂಸೆಯನ್ನು, ವರದಕ್ಷಿಣೆ ಆಗಿರ್ಬೋದು, ಹಿಂಸಾಚಾರ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸುವಂಥದ್ದು, ಇದೆಲ್ಲವೂ ಕೂಡ ಒಂದು ಸಾಮಾಜಿಕ ನ್ಯಾಯ ಸಮಿತಿಯ ಒಂದು ಕಾರ್ಯ ಆಗಿರುತ್ತೆ. ಹಾಗೆ ಮಹಿಳೆಯರಿಗೆ ಶಾಲೆಗಳಲ್ಲಿ, ಕಚೇರಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಇನ್ನಿತರವಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಅನುಕೂಲವನ್ನ ಕಲ್ಪಿಸಿಕೊಡುವಂಥವ್ರು, ಅಲ್ಲಿ ಆಗುವಂತಹ ದೌರ್ಜನ್ಯಗಳ ವಿರುದ್ಧ ಒಂದು ಧ್ವನಿ ಎತ್ತುವಂತಹ ಒಂದು ಕೆಲಸವನ್ನ ಈ ಸಾಮಾಜಿಕ ನ್ಯಾಯ ಸಮಿತಿ ಅನ್ನುವಂಥದ್ದು ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ನಿತ್ಯ ಜೀವನದಲ್ಲಿ ಸ್ವಾತಂತ್ರ್ಯ ಮತ್ತು ಘನತೆಗೆ ಒಂದು ಖಚಿತಪಡಿಸಿಕೊಳ್ಳುವಂಥದ್ದು, ಒಂದು ವೈಯಕ್ತಿಕವಾಗಿ ಒಬ್ಬ ಮನುಷ್ಯನಿಗೆ ಒಂದು ಸ್ವಾತಂತ್ರ್ಯ ಮತ್ತು ಘನತೆಗೆ ಧಕ್ಕೆ ಬರುವಂತಹ ಯಾವ್ದಾದ್ರು ಒಂದು ಕೆಲಸ ನಡೀತಾ ಇದ್ರೆ ಅದ್ರ ವಿರುದ್ಧ ಒಂದು ಧ್ವನಿ ಎತ್ತುವಂತಹ ಕೆಲಸವನ್ನ ಯಾವ್ದು ಮಾಡುತ್ತೆ ಸ್ನೇಹಿತರೆ ಅಂದ್ರೆ ಸಾಮಾಜಿಕ ಒಂದು ನ್ಯಾಯ ಸಮಿತಿ ಮಾಡುತ್ತೆ. ಇದರ SC/ST ಅಧ್ಯಕ್ಷರು, ಇದಕ್ಕೆ ಈ ಇರುವಂತಹ ಸದಸ್ಯರಲ್ಲಿ SC/ST ಇಂದ ಆಯ್ಕೆಯಾದಂತಹ ಒಬ್ಬರು ಇದಕ್ಕೆ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಹಾಗೆ ಮಹಿಳಾ ಸದಸ್ಯರು ಇರುವಂತದ್ದು, ಇದರಲ್ಲಿ ಕನಿಷ್ಠವಾಗಿ ಒಬ್ಬರು ಮಹಿಳಾ ಸದಸ್ಯರು ಇರುವಂತದ್ದು. ಇದು SC ಮತ್ತು ST ಅನುಸೂಚಿತ ಪಂಗಡ ಮತ್ತು ವರ್ಗದಿಂದ ಇಲ್ಲಿ ಸದಸ್ಯರು ಆಯ್ಕೆ ಆಗುವಂತದ್ದು ನಾವು ಇದಿಷ್ಟು ನೋಡ್ತಾ ಬರ್ತೇವೆ. ನಂತರದಲ್ಲಿ ಬಹಳ ಮುಖ್ಯವಾಗಿ ಸ್ನೇಹಿತರೆ ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಯೋಜನಾ ಸಮಿತಿ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ 3ನೇ ಸಮಿತಿ ಇದು. ನೋಡಿ, ಇಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬರುವಂಥದ್ದು, ಪದನಿಮಿತ್ತ ಸದಸ್ಯರು ಆಗಿರ್ತಾರೆ. ಇಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರಾಗಿರ್ತಾರೆ. ಯಾಕೆಂದ್ರೆ ಹಣಕಾಸುಗಿಳಿನ ವಿಚಾರಗಳು ಬಂದಾಗ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಬೇಕಾಗಿರ್ತಾರೆ. ಅಧ್ಯಕ್ಷರಿಗಾಗಿ ಸದಸ್ಯರಾಗಿ ಜವಾಬ್ದಾರಿ ಇಲ್ಲ ಅಂತಲ್ಲ, ಬಟ್ ಪಂಚಾಯಿತಿಯ ಜವಾಬ್ದಾರಿ ಅಂತ ಬಂದಾಗ ಅಧ್ಯಕ್ಷರ ಮೇಲೆ ಹೊಣೆಗಾರಿಕೆ ಜಾಸ್ತಿ ಇರುವಂತದ್ದು. ಹಾಗಾಗಿ ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಸಮಿತಿಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಬರುವಂತದ್ದು. ಇವರು ಗ್ರಾಮ ಪಂಚಾಯಿತಿಯ ಎಲ್ಲಾ ಹಣಕಾಸು ವ್ಯವಹಾರಗಳನ್ನ ನಿರ್ವಹಿಸುವಂತಹದ್ದು ಒಂದು ಕಾರ್ಯವ್ಯಾಪ್ತಿ ಬರುತ್ತೆ ಇವರಲ್ಲಿ. ನೋಡಿ, ಯಾವ ಕೆಲಸಗಳನ್ನ ಇವರು ಮಾಡ್ತಾರೆ ಅನ್ನುವಂಥದ್ದು ನೋಡ್ತಾ ಬರಬೇಕಾಗತ್ತೆ. ಗ್ರಾಮ ಪಂಚಾಯಿತಿಯ ಹಣಕಾಸು ಮತ್ತು ಆಯವ್ಯಯ ಬಜೆಟ್ ಅನ್ನ ರೂಪಿಸುವಂಥದ್ದು, ಈಗ ಆಗು ಹೋಗುಗಳನ್ನ, ಮುಂದಿನ ವರ್ಷದ ಬಜೆಟ್ ಅನ್ನ ರೂಪಿಸುವಂಥದ್ದು, ಬಂದಂತಹ ಆರ್ಥಿಕ ವರ್ಷದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮಗಳ ಚಟುವಟಿಕೆಗಳನ್ನ ಪರಿಶೀಲಿಸುವಂಥದ್ದು, ರಾಜಸ್ವ ಹೆಚ್ಚಿಸುವುದಕ್ಕಾಗಿ ಬರುವಂತಹ ಆದಾಯವನ್ನ ನೀವು ಅನುದಾನವನ್ನ ಹೆಚ್ಚಿಸುವುದಕ್ಕಾಗಿ ಪ್ರಸ್ತಾವನೆಯನ್ನ ಸಲ್ಲಿಸುವಂಥದ್ದು, ಹಾಗೆ
ಸ್ವೀಕೃತಿ ಬಂದಂತಹ ಒಂದು ರೆಸಿಪ್ಟ್ ಮತ್ತು ಎಕ್ಸ್ಪೆಂಡಿಚರ್ ತನಿಖೆಗಳನ್ನು ಪರಿಶೀಲಿಸುವಂಥದ್ದು, ಇದು ಕೂಡ ಬಹಳ ಮುಖ್ಯವಾಗಿ ಬರುವಂಥದ್ದು. ಗ್ರಾಮ ಪಂಚಾಯಿತಿಯ ಹಣಕಾಸಿಗೆ ಬಾಧಕವಾಗುವಂತಹ ಎಲ್ಲಾ ಒಂದು ಪ್ರಸ್ತಾವನೆಯನ್ನ ಪರಿಗಣಿಸುವಂಥದ್ದು. ನೋಡಿ, ಹಣಕಾಸಿಗೆ ಸಂಬಂಧಪಟ್ಟಂತೆ ನಾನು ಮೊನ್ನೆ ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಚರ್ಚೆಯನ್ನ ಮಾಡಿದ್ದೆ. ನಾನು ಹಣಕಾಸನ್ನ ಯಾವ ರೀತಿ ಮೂಲದಿಂದ ನೀವು ಅಭಿವೃದ್ಧಿ ಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ವರದಿಯನ್ನ ಸಲ್ಲಿಸಿರುವಂಥದ್ದು. ಆ ರೀತಿಯಾಗಿ ಮತ್ತೆ ಯಾವ ರೀತಿ ಫೋಲ್ ಆಗದಂತೆ ಒಂದು ಕೆಲಸವನ್ನ ಮಾಡಬಹುದು ಅನ್ನುವಂಥದ್ದು ಬಗ್ಗೆ ಒಂದು ಚರ್ಚೆಯನ್ನ ಮಾಡುವಂಥದ್ದು. ಹಾಗೆ ರಾಜಸ್ವ ನಿಧಿಯಿಂದ ಹಾಗೆ ವೆಚ್ಚಗಳಿಂದ ಬರುವಂತಹ ಒಂದು ಮೇಲ್ವಿಚಾರಣೆಯನ್ನು ನಡೆಸುವಂಥದ್ದು, ಇದೆಲ್ಲ ಕೂಡ ಅಧ್ಯಕ್ಷರಿಗೆ ಸಂಬಂಧಪಟ್ಟಿದೆ. ಅಧ್ಯಕ್ಷರು ಒಬ್ಬರೇ ಅಲ್ಲ, ವಿಡಿಯೋದು ಕೂಡ ಜೊತೆಗೆ ಮೇಲ್ವಿಚಾರಣೆಯನ್ನ ಮಾಡುವಂಥದ್ದು. ಮಾಹಿತಿ ಅಂಕಿ ಅಂಶಗಳನ್ನ ಸಂಬಂಧಿಸಿದಂತೆ ಪ್ರಕಾರಗಳನ್ನ ನಿರ್ವಹಿಸುವಂಥದ್ದು, ಬರುವಂತಹ ಹಣಕಾಸನ್ನ ಲೆಕ್ಕ ಪರಿಶೋಧನೆ ಮಾಡುವಂಥದ್ದು, ತೆರಿಗೆ ಎಷ್ಟು ಒಂದು ಸಂದೇಹ ಆಗ್ತಾ ಇದೆ, ಬರುವಂತಹ ಒಂದು ಎಲ್ಲರೂ ಸುಂಕವನ್ನ ಕಟ್ತಾ ಇದ್ದಾರಾ, ಹಾಗೆ ಬರುವಂತಹ ಸುಂಕದಿಂದ ಎಷ್ಟು ಆದಾಯ ಬರ್ತಾ ಇದೆ, ಇದೆಲ್ಲವನ್ನ ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರಿ ಯಾರಿಗಿರುತ್ತೆ? ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಿರುತ್ತೆ. ಕಾರಣ ಇಷ್ಟೇ, ಲೆಕ್ಕ ಪರಿಶೋಧನಾ ಮತ್ತು ಯೋಜನಾ ಒಂದು ಸಮಿತಿಯ ಅಧ್ಯಕ್ಷರು ಇವರು ಆಗಿರುತ್ತಾರೆ. ನೋಡಿ, ಗ್ರಾಮ ಪಂಚಾಯತಿ ಪ್ರತಿ ಪಂಚಾಯತಿಯಲ್ಲಿ ಇದಷ್ಟೇ ಅಲ್ಲ, ಪಂಚಾಯಿತಿಯಲ್ಲಿ ಜನಗಣತಿ ನಡೆಸುವಂತಹ ಒಂದು ಸರ್ವೆಗಳನ್ನಾಗಿರ್ಬೋದು, ಗ್ರಾಮೀಣ ಅಭಿವೃದ್ಧಿಗಳಿಗೆ ದತ್ತಾಂಶಗಳನ್ನ ಸಂಗ್ರಹಿಸುವಂಥದ್ದು, ಇದು ಯೋಜನಾ ಸಮಿತಿಗೆ ಸಂಬಂಧಪಟ್ಟದ್ದು. ಯೋಜನಾ ಸಮಿತಿ ಅಂತ ಬಂತಾರೆ, ಇಲ್ಲಿ ಯೋಜನೆಗಳನ್ನ ಕೈಗೊಳ್ಳಲು ಇಂತಹ ಸರ್ವೆಗಳನ್ನು ಮಾಡಬೇಕಾಗತ್ತೆ. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನ ವಿವರಗಳನ್ನು ಸಂಗ್ರಹಿಸುವಂಥದ್ದು, ಬರುವಂತಹ ಯೋಜನೆಗಳು ಯಾವ ವರ್ಗದವರಿಗೆ ಸಲ್ಲಬೇಕು, ಯಾವ ಆದ್ಯತೆ ಮೇರೆ ಸಲ್ಲಬೇಕು, ಇದರ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಇನ್ನು ಕೃಷಿಗೆ ಸಂಬಂಧಪಟ್ಟಂತಹ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಂಬಂಧಿಸುವಂಥದ್ದು, ಕೃಷಿಗೆ ವಿಮೆಗಳಾಗಿರ್ಬೋದು, ಬಂದಂತಹ ಒಂದು ಆದಾಯಕ್ಕೆ ಸಂಬಂಧಪಟ್ಟಂತೆ ಬರಗಾಲ ಪರಿಹಾರೋಪಾಯಗಳನ್ನಾಗಿರ್ಬೋದು, ಎಲ್ಲ ಸಬ್ಸಿಡಿ ಆಗಿರ್ಬೋದು, ಇದೆಲ್ಲ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸ ಕೂಡ ಮಾಡುವಂಥದ್ದು ಯಾವುದು ಸಮಿತಿ? ಲೆಕ್ಕ ಪರಿಶೋಧನಾ ಸಮಿತಿ. ಇನ್ನು ನಂತರದಲ್ಲಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆದ್ದು ಪ್ರಕರಣ 61A ತಿಳಿಸುವಂಥದ್ದು. ಏನ್ ಹೇಳುತ್ತೆ? ಇತರ ಸಮಿತಿಗಳು, ಈ 3 ಸಮಿತಿಗಳು ನಾವು ನೋಡ್ತಾ ಬಂದ್ವಿ. ಇದಲ್ಲದೆ ಇನ್ನೊಂದು ಸಮಿತಿ ಯಾವ್ದಾದ್ರು ಬರುತ್ತೆ? ಯಾವ್ದು ಬರುತ್ತೆ ಸ್ನೇಹಿತರೆ? ಗ್ರಾಮ ಪಂಚಾಯಿತಿಯಲ್ಲಿ 61ನೇ ಪ್ರಕರಣದಲ್ಲಿ ನಿಗದಿಪಡಿಸಿರುವಂತಹ ಉದ್ದೇಶಗಳನ್ನ ಹೊರತುಪಡಿಸಿ ಬೇರೆ ಸಮಿತಿಗಳು ಬರುವಂಥದ್ದು. ಯಾವ ಸಮಿತಿ ಬರ್ಬೋದು? ಇನ್ನು ನೋಡಿ, ಕೆಲವು ಬಾರಿ ಒಂದು ರಸ್ತೆ ಕಾಮಗಾರಿ ನಡೀತಾ ಇರುತ್ತೆ, ಅಥವಾ ಒಳಚರಂಡಿ ವ್ಯವಸ್ಥೆ ನಡೀತಾ ಇರುತ್ತೆ, ಅಥವಾ ನೀರಿಗೆ ಸಂಬಂಧಪಟ್ಟಂತೆ ಒಂದು ಪೈಪ್ ಲೈನ್ಗಳನ್ನು ನಡೆಸ್ತಾ ಇರುತ್ತೆ. ಇವಕ್ಕೆಲ್ಲ ಕೂಡ ಯಾವುದೇ ಇಲ್ಲಿ ನೀರಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಮಿತಿ ಬರೋದಿಲ್ಲ. ಇಲ್ಲಿ ಒಂದು 4-5 ಜನರು ಸೇರಿ ಅಧ್ಯಕ್ಷರೇ ಕೂಡಿ ಒಂದು ಸಮಿತಿಯನ್ನ ಮಾಡಬಹುದು. ಸದಸ್ಯರನ್ನ ಸೇರಿಸಿ ಆ ವಾರ್ಡಿಗೆ ಸಂಬಂಧಪಟ್ಟಂತೆ ಪೈಪ್ಲೈನ್ ಮಾಡ್ತಾ ಇದ್ದಾರೆ, ಆ ಪೈಪ್ಲೈನ್ಗಳಿಗೆ ನೀವು ಸಂಬಂಧಪಟ್ಟಂತೆ ಸದಸ್ಯರು, ಆ ವಾರ್ಡಿನ ಸದಸ್ಯರು ಮತ್ತೆ ಜೊತೆಗೆ 2 ಜನ ಸದಸ್ಯರು ಸೇರಿ ನೀವೊಂದು ಕೆಲಸವನ್ನು ಮಾಡಬೇಕು, ಅಲ್ಲಿ ಆಗು ಹೋಗುಗಳನ್ನ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಅಧ್ಯಕ್ಷರನ್ನ ಸದಸ್ಯರುಗಳು ಒಳಗೊಂಡಿರುವಂತಹ ಒಂದು ಸಮಿತಿಯನ್ನ ರಚಿಸಬಹುದು. ಅದು ಒಬ್ಬರನ್ನು ಕೂಡ ನೇಮಕ ಮಾಡಬಹುದು, ಜೊತೆಗೆ 2-3 ಜನನ್ನ ನೇಮಕ ಮಾಡಬಹುದು. ನೋಡಿ, ಕೆಲಸಗಳನ್ನು ಬೀದಿ ದೀಪಗಳು ನಿರ್ಮಿಸುವಂತ ಅಲ್ಲಿ ಅಳವಡಿಸುವಂಥದ್ದು. ನೋಡಿ, ಬೀದಿ ದೀಪಗಳು ಒಂದು ವಾರ್ಡಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ಲಿಕ್ಕೆ ಹೇಳಿರ್ತಾರೆ. ಆ ಸಮಿತಿಯನ್ನು ಬೀದಿ ದೀಪಗಳು ಆ ವಾರ್ಡಿಗೆ ಈ ಸದಸ್ಯರ ಜವಾಬ್ದಾರಿಯಾಗಿರುತ್ತೆ ಅನ್ನುವಂತಹ ಹೇಳಿ ಒಂದು ಸಮಿತಿಗಳನ್ನ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಸರ್ವೆಗಳನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಒಂದು ಇತರ ಸಮಿತಿಯಲ್ಲಿ ಬರುವಂಥದ್ದು. 61A ಪ್ರಕರಣದಲ್ಲಿ ತಿಳಿಸುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಕರ್ತವ್ಯ ಮತ್ತು ಅಧಿಕಾರಗಳು ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಆದಷ್ಟು ಜನರಿಗೆ ಶೇರ್ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ಒಂದು ನಾಲೆಡ್ಜ್ ಅನ್ನ ನಾನು ಅದಕ್ಕಿಂತ ಜಾಸ್ತಿಯಾಗಿ ಓದ್ಬಿಡ್ತಾನೆ ಅನ್ನೋದು ಇರೋದಿಲ್ಲ. ನಾವು ಕಲಿತಂತಹ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತೀವಿ ಅಷ್ಟೇ ಸ್ನೇಹಿತರೆ. ಈ ಕ್ಲಾಸ್ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್.